ಪ್ರೀತಿ ಯಾಕೆ ಭೂಮಿ ಮ್ಯಾಲೆ. ಪ್ರೇಮ್ ವಿತ್ ಸುವರ್ಣ ಗರ್ಲ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾವು ಜೋಗಿ ಪ್ರೇಮ್ ಅಂತಾರೆ ಫೇಮಸ್ ಆಗಿರುವಂತಹ ಪ್ರೇಮ್ ಅವ್ರ ಜೊತೆ ಹರಟೆ ಹೊಡಿತಾ ಇದೀವಿ. ಪ್ರೇಮ್ ಸಾಕಷ್ಟು ಮಾತುಗಳನ್ನ ಆಡ್ತಾ ಇದ್ರು, ಅವರ ಹಿಂದಿನ ದಿನಗಳ ಬಗ್ಗೆ, ಅವರ ಫ್ಯಾಮಿಲಿಯ ಬಗ್ಗೆ ಎಲ್ಲ. ಜೊತೆಗೆ ನೀವು ಫಿಲ್ಮ್ ಲ್ಯಾಂಡ್ಗೆ ಎಂಟ್ರಿ ಆಗ್ಬೇಕು ಅಂತಂದ್ರೆ ನೀವು ಮುಂಚೆಯಿಂದ ಆ ಕನಸಿತ್ತ, ಅಂತಂದ್ರೆ ನೀವು ಮಂಡ್ಯದ ಗಂಡು ಅಂಬರೀಷ್ ಅವರ ಊರಿನವರು. ಸೊ ಹಾಗಾಗಿ ಆ ಅಲೆಯಿಂದಾಗಿ ನಿಮ್ಗೆ ಫಿಲ್ಮ್ ಬಗ್ಗೆ ಒಲವು ಬಂದಿದ್ದ ಹೇಗೆ? ಇಲ್ಲ, ನನಗೆ ಮುಂಚೆಯಿಂದನೂ ಸಿನಿಮಾ ಇದ್ದಿತ್ತು. ನನಗೆ ಅಂಬರೀಷ್ ಅವ್ರ ಸಿನಿಮಾ ತುಂಬ ಚೆನ್ನಾಗಿ ನೋಡ್ತಾ ಇದ್ವಿ. ಆಮೇಲೆ ಅವಾಗ ಭಾಳ ಕ್ರೇಜ್ ಅಂದರೆ ನನಗೆ ಈ ಕವಿತೆ ಬರೆಯೋದು, ಕತೆ ಬರೆಯೋದು ಇದೆಲ್ಲ ಇತ್ತು ನನಗೆ. ಏನಕ್ಕೆ ಅಂದರೆ ಈ ಊರುಗಳ ಕಡೆ ಸುಮಾರು ನಾನು ಅವಾಗಲೇ ಹೇಳಿದೆ, ನಾವು ಗಣೇಶ ಕೂರಿಸ್ತಾ ಇದ್ವಿ, ಹುಡುಗಿರೆಲ್ಲ ಬರ್ತಾಯಿದ್ರು ಅದಕ್ಕೋಸ್ಕರ ಅಂತ. ಸೊ ಇನ್ಸ್ಪಿರೇಷನ್. ಆಮೇಲೆ ದೆನ್ ಸೆಕೆಂಡ್ ಏನಪ್ಪ ಅಂದರೆ ಏನೇ ಸಮಥಿಂಗ್ ಪ್ರಾಬ್ಲಮ್ಸ್ ಆಯಿತು ಅಂದ ತಕ್ಷಣ ಈ ಕತೆಗಳಂದರೆ ಹೆಂಗೆ ಹುಟ್ಟುತ್ತೆ ಸ್ಟೋರಿ ಅಂದರೆ ಇವೆಲ್ಲ ಪುಸ್ತಕಗಳು ಬರೆಯೋದು. ಪುಸ್ತಕಗಳೆಲ್ಲ ಕ್ರಿಯೇಟಿವ್ ನಡೆದಿದ್ದೆ ಸ್ವಲ್ಪ ಕ್ರಿಯೇಟ್ ಮಾಡಿ ಬರಿತಾಯಿದ್ರು. ದೊಡ್ಡ ಕವಿಗಳೆಲ್ಲ ಅವರು ಹೆಂಗೆ ಬರೀತಿದ್ರು ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ. ಬಟ್ ಕೆಲವು ನಾನು ಅನ್ಕೊಂಡಂಗೆ ಮಟ್ಟಿಗೆ ಸೊ ಪುಸ್ತಕಗಳೆಲ್ಲ ಬರಿತಾ ಇದ್ದು, ಕತೆ ಬರಿತಾ ಇದ್ದು, ಎಲ್ಲೋ ಒಂದು ಕಡೆ ಯಾವುದೋ ಒಂದು ಮೂಲೆಯಲ್ಲಿ ನಡೆದಿದ್ದ ಇನ್ಸಿಡೆಂಟ್ಗಳನ್ನ ತಗೊಂಡು ಬರಿತಾಯಿದ್ರು. ಸೊ ನಮ್ಮೂರಲ್ಲಿ ಯಾವುದೋ ಒಂದು ಇನ್ಸಿಡೆಂಟ್ ನಡೆದ ತಕ್ಷಣ ನಾನೇ ಮಾಡ್ಬಿಡ್ತಾ ಇದ್ದೆ, ಅದನ್ನು ಸಿನಿಮಾ ನೋಡ್ತಾ ಇದ್ವಿ. ಇಲ್ಲಿಂಗೆ ನಡೀತು, ಈ ಥರ ಒಂದು ಲವ್ ಸ್ಟೋರಿ ನಡೀತು, ಈ ಥರ ಫ್ಯಾಮಿಲಿ ನಡೀತು, ನಾನು ಬರಿತಾ ಇದ್ದೆ, ಒಂದು ಕತೆ ಬರಿತಾ ಇದ್ದೆ ಅದನ್ನು. ಸೊ ಈ ಥರ ಹುಚ್ಚಿತ್ತು ನನಗೆ. ಸೊ ಅಲ್ಲಿಂದನೇ ಸ್ಟಾರ್ಟ್ ಆಗಿದ್ದು ಆ ಥರ. ಆಮೇಲೆ ಒಬ್ಬನೇ ಹೋಗಿ ಗದ್ದೆಗೆ ನೀರು ಹಾಯ್ಸೋಕೆ ಹೋಗ್ತೀವಿ. ಗದ್ದೆ ನೀರು ಹಾಯಿಸೋದು ಅಂದರೆ ನಿಮಗೆ ಈಗ ಕಾವೇರಿ ನೀರು ಮ್ಯಾಕ್ಸಿಮಮ್ ಮಂತ್ಲಿ ಟ್ವೈಸ್ ಬಿಡ್ತಾ ಇದ್ರಲ್ಲಿ ನಮ್ಮ ಗದ್ದೆಗಳಿಗೆ. ಸೊ ಹಳ್ಳಿಗೆ ಅಲ್ಲಿ ಬಿಟ್ಟರೆ ಅಲ್ಲಿ ಕೆರೆ ತುಂಬಬೇಕು, ಕೆರೆ ತುಂಬಿಟ್ಟು ಇದು ಬರೋದು. ಅದು ಏನು ರಾತ್ರಿ ಕಾಯ್ಕೊಂಡಿದ್ರೆ ಫುಲ್ಲು ಕೆಳಗಡೆಯಿಂದ ಲೈನಿಗೆ ಸುಮಾರು ಒಂದು ಸಾವಿರಾರು ಎಕರೆಲಿ ಎಷ್ಟು ಜನ ಜಮೀನ್ದಾರ್ಗಳಿರ್ತಾರೆ. ಅವರೆಲ್ಲ ಏನು ಮಾಡ್ತಾರೆ, ಮೇಲ್ಗಡೆಯಿಂದ ನೀರು ಬಂದರೆ ಮೇಲ್ಗಡೆದೆಲ್ಲ ತುಂಬಬೇಕು, ತುಂಬಿ ಎಲ್ಲ ಕೆಳಗಡೆ ಬರಬೇಕು. ನಾವು ಹಂಗಲ್ಲ, ಫಸ್ಟೇ ರಾತ್ರಿ ನೀರು ಬಿಡ್ತೀಯಾನೆ ಅಂತ ಕೇಳ್ಕೊಂಡೇನ ನೈಟೇ ಹೋಗ್ಬಿಡೋದು. ಎಲ್ಲನೂ ಕಿತ್ಕೆ ಫುಲ್ ಫಸ್ಟ್ ನಾವು ಆಯ್ಸ್ಬಿಡೋಣ. ಲಾಸ್ಟಲ್ಲಿ ನಮ್ಮದು ಗದ್ದೆ ಇದೆ, ಆಯ್ಸ್ಕೊಬಿಡೋಣ ಅಂದ್ಬಿಟ್ಟು ಆ ಆಯ್ಸಾಗ ಹೋದಾಗ ಪಂಜ್ ಹಿಡ್ಕೊಂಡು ನೈಟ್ ಹೋಗ್ಬೇಕಾದ್ರೆ ನಾವುಗಳು ಸಾಂಗ್ ಆಡ್ಕೊಂಡು ಹೋಗ್ತಾ ಇದ್ವಿ. ನಮ್ದೇನೋ ಕ್ರಿಯೇಟಿವ್ ಸಾಂಗ್ ಬರೋದು, ಏನೋ ಒಂಥರ ಯಾವುದೋ ಒಂದು ಅಲ್ಲೆಲ್ಲೋ ದೆವ್ವ ಕಾಣ್ತು ಅನ್ನೋದು ಸುಮ್ಮನೆ. ಆಮೇಲೆ ಅದೊಂದು ಕತೆ ಕಟ್ಟೋದು, ಇಲ್ಲಿ ಯಾವುದೋ ಒಂದು ಕೂಗುದ್ಲು ಅನ್ನೋದು, ಆಮೇಲೆ ಅಲ್ಲಿ ಯಾವುದೋ ಒಂದು ಹುಡುಗಿ ಕಾಯ್ತಿದೆ ನನಗೋಸ್ಕರ ಅನ್ನೋದು, ಇಲ್ಲಿಂದ ಏನೋ ಹೋಗೋದು. ಈ ಥರದ್ದು ಕಲ್ಪನೆ ಮಾಡ್ಕೊಂಡು ನಾವೇ ಸಾಂಗ್ಗಳು ಕ್ರಿಯೇಟ್ ಮಾಡ್ತಿದ್ವಿ. ಈ ಥರ ಸಾಹಿತ್ಯ ಈ ಥರ ಇದ್ರಲ್ಲಿ ಮಾಡ್ಕೊಂಡು ನಾನು ಇದಕ್ಕೆ ಜಾಸ್ತಿ ಒಲವು ಸಾಹಿತ್ಯ ಕಡೆ. ದೆನ್ ಅವಾಗ ನಮ್ಮ ಹುಡುಗರೆಲ್ಲ ಹೇಳ್ತಾರೆ ನನಗೆ, ನನ್ನ ಜೊತೆ ಓದ ಹುಡುಗರೆಲ್ಲ, ನಾನು ಸಿನಿಮಾ ಹೋಗಿ ಸೇರ್ತೀನಿ, ಸಿನಿಮಾ ಹೋಗಿ ನಾನು ಒಬ್ಬ ಡೈರೆಕ್ಟರ್ ಆಗ್ತೀನಿ, ಅಂಡ್ ನಾನು ಕತೆ ಬರೀತೀನಿ, ಸಿನಿಮಾ ತೆಗಿತೀನಿ ಇಂದ. ನೀನು ಮಗ ನೋಡ್ಕೊಳ್ಳ ಫಸ್ಟ್ ಲವ್ ಕನ್ನಡಿ ಲವ್ ಒಲ ಮಗ ನೋಡ್ಕೊಂಡು ಹೋಗಿ ಕೆಮೆ ಅನ್ನೋರು ಈ ಥರ. ಸಾರಿ ಅಂದರೆ ನಮ್ಮ ಕಡೆ ಲ್ಯಾಂಗ್ವೇಜ್ ಹಂಗೆ ಮಾತಾಡೋದು ನಾವು, ಹೋಗಿ ಕೆಮೆ ಮಾಡಲ್ಲ ಅಂತೀವಲ್ಲ ಆ ಥರ. ಸೊ ಆ ಮಟ್ಟಕ್ಕೆ ಮಾತಾಡ್ತಾರೆ. ನಮಗೆ ಆವಾಗ ಒಂದು ಜಿದ್ದೇನಪ್ಪ ಅಂತಂದರೆ ಪ್ರತಿಯೊಂದು ವಿಷಯದಲ್ಲೂ ನೀನು ಆಗಲ್ಲ ಅಂತಾನಲ್ಲ ಬಡಿ ಮಗ ಮಾಡಿ ತೋರಿಸಿ ಬಿಡುವ ನಾವು. ಯಾಕೆ ಮಾಡೋಕ್ಕಾಗೋದಿಲ್ಲ, ಚಾಲೆಂಜಿಂಗ್ ಆಗಿ ತಗೊಳ್ಳೋ ಮನೋಭಾವ ಇಲ್ಲ ಅಂತಂದ್ರೆ ನೀವು ಗೆಲ್ಲಕ್ಕಾಗ್ತಿರಿ. ಇಷ್ಟು ದೂರ ನಾವು ಬರೋಕ್ಕೆ ಚಾನ್ಸೇ ಇರ್ತಿರ್ಲಿಲ್ಲ. ಸೊ ಮಾಡೋಣ ಬರಯ ಅನ್ಕೊಂಡು ದೆನ್ ನಾನು ಹುಡಿಕೊಂಡು ಬೆಂಗಳೂರಿಗೆ ಬಂದೆ. ನಾನು ಬೆಂಗಳೂರು ಬಂದಾಗ ಫಸ್ಟ್ ಹೋಗಿದ್ದು ಮನೆನೇ ಅಂಬರೀಷ್ ಅಣ್ಣನ ಮನೆ. ಅಂಬರೀಷ್ ಅಣ್ಣನ ಮನೆಗೆ ಹೋದ್ವಿ. ಮನೆಗೆ ಹೋದ ತಕ್ಷಣ ಫಸ್ಟ್ ಆಫ್ ಆಲ್ ಹೆಂಗೆ ಅಂತಂದರೆ ಅಲ್ಲಿ ಹೋಗಿ ಸುಮಾರು 100 ಜನ ಕಾಯ್ಕೊಂಡಿದ್ರು ಅವ್ರನ್ನ ಮಾತಾಡ್ಸ್ಬೇಕು ಅಂತ. ಸೊ ನಾನು ಅಲ್ಲಿ ಹೋದಾಗ ಎಲ್ಲ ಮಾತಾಡ್ಸ್ಕೊಂಡು ಎಲ್ಲ ಹೋದ್ರು. ನಾನು ಒಬ್ಬ ಲಾಸ್ಟಲ್ಲಿ ನಿಂತ್ಕೊಂಡೆ ಹೋಗ್ತಾಯಿದ್ರು. ಆಮೇಲೆ ಯಾವರು ಅಂದರು. ನನಗೆ ಭಯ ಸ್ಟಾರ್ಟ್ ಆಗೋಯ್ತು. ಏನು ಅವ್ರ ವಾಯ್ಸು ಅವ್ರ ಸ್ಟೈಲ್ ಕೇಳ್ಬೇಕಾ, ಸಿನಿಮಾದಲ್ಲಿ ನೋಡಿದ್ದು ಎಲ್ಲ ಮೀಟ್ ರಾಪು ನಮಗೆ. ಇಲ್ಲ ಹೇಳ್ದೆ ಅಣ್ಣ ಅದೇ ಮಂಡ್ಯ ಅಂತಂದೆ. ಏನೋ ಅಂದರು. ಏನು ಬಂದಿದ್ದು ಅಂತದ್ದು. ಅಣ್ಣ ಸುಮ್ಮನೆ ನೀನು ನೋಡೋಕೆ ಬಂದೆ. ಆಯಿತು ನೋಡ್ದಲ್ಲ ಹೋಗಿ. ನಾನು ತಿರ್ಗಾ ಅಲ್ಲೇ ನಿಂತಿದ್ದೆ. ತಿರ್ಗಾ ಹೋಯ್ತಾ ಇದ್ರು. ತಿರ್ಗಾ ನಿಂತ್ರು. ಏನೋ ಅಂದರು. ಅಣ್ಣ ಅಸಿಸ್ಟೆಂಟ್ ಆಗಬೇಕು ಅಂತ ಏಕ್ತಮ್ ಡಮಾರ್ ಅಂತ ಏನಾ ಅಂದರು. ನಾನು ಸಿನಿಮಾದಲ್ಲಿ ಕತೆ ಬರಿತೀನಿ, ಸಾಂಗ್ ಬರಿತೀನಿ, ಅಸಿಸ್ಟೆಂಟ್ ಆಗಬೇಕು, ಒಂದು ಯಾರಿಗಾರ ಒಂದು ಚಾನ್ಸ್ ಕೊಡಿಸಿ ಅಣ್ಣ, ಕೆಲಸ ಮಾಡ್ತೀನಿ ಅಂತ. ಯಾವ್ರಂದೆ ಅಂತ. ಮಂಡ್ಯ ಅಂತಂದೆ. ಎಷ್ಟಿದೆ ಜಮೀನು ಎಷ್ಟಿದ್ದು? ಜಮೀನು ಆಯ್ತು ಕಣ. ಹೋಗು ಉಳು ಗದ್ದೆ ಉಳು ಒದ್ದಾಕ್ಬಿಡ್ತೀನಿ ನೀನೇನೋ ಸಿನಿಮಾ ಅಂತ ಬಂದರೆ ನನ್ನ ಮಗನೇ ನೀನು. ಓಹೋ ಹೋಗ ಎಲ್ಲ ಒತ್ತಾರೆ ಇಲ್ಲಿ. ಏನು ಬಂದ ತಕ್ಷಣ ಕರ್ಕೊಂಡೋಗಿ ಸೇರಿಸ್ಕೊಬಿಟ್ಟು ಕರ್ಕೊಂಡೋಗಿ ಚಾನ್ಸ್ ಕೊಟ್ಬಿಟ್ಟು ಕರ್ಕೊಂಡೋಗಿ ಇದು ಮಾಡ್ತಾರ. ಸುಮ್ಮನೆ ಪಾಪ ದೂರದ ಬೆಟ್ಟ ಹಾಕೋಣ ಇದೆಲ್ಲ ಅವ್ರವ್ರು. ಇದು ಹೋಗಿ ಗದ್ದೆಗಳು ಚೆನ್ನಾಗಿ ಹೋದ್ರಿ ನಮ್ಮೂರವ್ರು ಅಂತೀರಾ, ಹಾಳಾಗೋಯ್ತೀರಾ ನಮ್ಮ ಮಕ್ಕಳನ್ನು ಒದ್ದಾಕ್ಬಿಡ್ತೀನಿ ನಿಮ್ಗೆ ಹೋಗಿ ಅಂತ ಅಂದ್ಬಿಟ್ರು. ಫಸ್ಟ್ ವೆಲ್ಕಮ್ ಈ ಥರ ಇತ್ತು ನನಗೆ. ಸೊ ನನಗೆ ಅವಾಗ ಒಂದು ಇದನ್ಸ್ಬಿಡ್ತು. ಸೀದಾ ಭಯ ಆಗೋಯ್ತು. ಬಟ್ ಹೊರಗಡೆ ಬಂದೆ. ಸ್ಟ್ರೈಟ್ ಬ್ಯಾಕ್ ಟು ರಿಟರ್ನ್ಸ್ ಊರಿಗೆ ಹೋಗ್ಬಿಟ್ಟೆ. ಊರಿಗೆ ಹೋದ ತಕ್ಷಣ ಅಲ್ಲೋಗಿ ನಿಂತ್ಕೊಂಡು ತೆಂಗಿನ ಮರ ಹಸ ತೊಳಿತಾ ಇದೆ. ನಮ್ಮ ಹುಡುಗರೆಲ್ಲ ಬಂದರು, ಗ್ಯಾಂಗೆಲ್ಲ ಒಂದು 5-6 ಜನ ಗ್ಯಾಂಗ್ ಇದ್ದೇ ಇದೆ ನಮ್ಮ ಗ್ಯಾಂಗ್ಗಳು. ಸೊ ಬಂದ ತಕ್ಷಣ ಏನಪ್ಪ ಓಡ್ ಬಂದ್ಬಿಟ್ಟು ಅಲ್ಲ 2 ದಿನಕ್ಕೆ ಅಂದರು. ಅಂಬರೀಷ್ ಹೋಗಿದ್ದಕ್ಕಲ್ಲ ಬಂದೆ ನಾನು.
ಓ ಏನು ಕರೆದ್ಬಿಟ್ಟು ನಿನಗೆ ಚಾನ್ಸ್ ಕೊಟ್ಬಿಟ್ಟಿರ್ತಾನೆ. ಹಂಗೆ ಏನಕ್ಕೆ ಅಂದ್ರೆ ಪ್ರೀತಿಯಿಂದ ಅವನು ಇವನು ಅಂತಾರೆ ಅಂಬರೀಷ್ ಪ್ರತಿಯೊಬ್ರು ನಮ್ಮೂರವರು. ಈಗ ನನ್ನ ಅಣ್ಣ ತಮ್ಮ, ನನ್ನ ಮನೆ, ನನ್ನ ಮಗ, ನನ್ನ ತಾಯಿ ಅಂತಂದಾಗ ನನ್ನ ತಾಯಿನ ಅವಳು ಅಂತೀವಿ. ಅವಳು ಅನ್ನೋದು ಏಕವಚನ ಇರ್ಬೋದು, ಬಟ್ ನನ್ನ ತಾಯಿನ ಪ್ರೀತಿಯಿಂದ ಅವಳು ಅಂತೀವಿ ನಾವು. ನಮ್ದು ಆ ಸ್ಟೈಲು. ಅಲ್ಲ, ದೇವರಿಗೆ ಎಲ್ಲರೂ ಏಕವಚನದಲ್ಲಿ ಏಕವಚನ ಗಣೇಶರು ಅನ್ನಕ್ಕಾಗತ್ತಾ, ಗಣೇಶ ಅಂತೀವಿ. ಸೊ ಹಂಗೆ. ಸೊ ಅಂಬರೀಷ್ ಅಣ್ಣಂಗೆ ನಾವು ಯಾವಾಗ್ಲೂ ಆ ನಮ್ಮ ಜನ ನಮ್ಮ ಪ್ರೀತಿ ಅಷ್ಟು ತುಂಬಾ ಪ್ರೀತಿ ಅವ್ರು ಮಾತ್ರ ರೀತಿ ಮಾತ್ರ. ಸೊ ಏನು ಇವ್ನು ಕರೆದ್ಬಿಟ್ಟು ಕೊಟ್ಬಿಟ್ಟಿರ್ತಾನೆ ಚಾನ್ಸ, ನಡಿಲ್ಲ ಲವ್ ಕಂಡಿದ್ದೀವಿ ಅಂದ್ರು. ಸುಮಾರು ರೇಗಿಸ್ಬಿಟ್ರು. ಸರಿ ಹೋಗ್ಲಿ ಅಂದ್ಬಿಟ್ಟು ನಾನು ಸುಮ್ಮನೆ ಇದ್ವಿ, ಹೋಗ್ಲಿ ಅಂತ. ಮತ್ತೆ ತಿರ್ಗಾ ಒಂದು SLC ಎಕ್ಸಾಮ್ ಆಯಿತು, ಬರದೆ ಪಾಸ್ ಆಯಿತು. ಮತ್ತು ಆ ಗ್ಯಾಪಲ್ಲಿ ರಿಟರ್ನ್ಸ್ ಬಂದೆ ಬೆಂಗಳೂರಿಗೆ. ರಿಟರ್ನ್ಸ್ ಬಂದು ಫುಲ್ ಗಾಂಧಿನಗರಲ್ಲಿ ಅಲ್ಲದೆ ಫಸ್ಟ್ ಕೇಳಿದೆ ಗಾಂಧಿನಗರಲ್ಲಿದೆ. ಸೊ ಹೋದ್ವಿ, ಅಲ್ಲದೆ ಇಲ್ಲಿ ನಮ್ಮ ಅಕ್ಕನ ಮನೆ ಇತ್ತು, ಅಲ್ಲಿ ಸೆಟ್ಲ್ ಆದ್ವಿ. ಹೋದ್ವಿ, ನೋಡಿದ್ವಿ. ಮತ್ತು ಸುನೀಲ್ ಕುಮಾರ್ ದೇಸಾಯಿ ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿದ್ವಿ. ಅವ್ರು ಒಂದು ಸಿನಿಮಾ ನಿಷ್ಕರ್ಸೋಗಿ ಸಿನಿಮಾ ಕೆಲಸ ಮಾಡಬೇಕಾದ್ರೆ ವಿಷ್ಣು ಸಾರು ಆಯ್ತು. ಅವಾಗ ಒಂದು ಲಿಫ್ಟ್ ಕ್ಲೋಸ್ ಆಗುತ್ತೆ, ಆ ಟೈಮಲ್ಲಿ ಕ್ಲಾಪ್ ಹೊಡೆದು ಬರಬೇಕು. ಹೆಂಗಾರ ಮಾಡಿ 15 ಡೇಸ್ ಅಲ್ದು ಹೋಗಿ ಕೈ ಕಟ್ಕೊಂಡು ಮೋತಿಮಲ್ ಮುಂದೆ ನಿಂತ್ಬಿಟ್ರೆ ಅವ್ರು ಹೋಗೋ ಟೈಮ್ಗೆ 5 ಗಂಟೆಗೆ ಹೋಗಿ ಕೈ ಕಟ್ಕೊಂಡು ಸುಮ್ಮನೆ ನಿಂತು ಕೊನೆಗೆ ಸುನೀಲ್ ಕುಮಾರ್ ದೇಸಾಯಿ ಅವ್ರು ಮೊಕ್ಕನೇ ತೋರಿಸಿಲ್ಲ ಅಸೋಸಿಯೇಟ್ ಡೈರೆಕ್ಟರ್ಗಳು. ಅವರೇನೆ ಕಂಟ್ರೋಲ್ ಮಾಡೋರು. ಯಾಕಂದರೆ ಈ ಮಂಡ್ಯದವ್ರು ಬೇರೆ ಶಾರ್ಪು ಮನೆ ಮಕ್ಕಳು ಹೋದ ತಕ್ಷಣ ಹೊಂಟಾಯ್ತವಳೆ ಒಳಗಡೆಗೆ ಅಂತ. ಸೊ ಫೈನಲ್ ಸ್ಟೇಜ್ಗೆ ನನಗೆ ಅವರು ಜಯರಾಮ್ ಅಂತ ಕೂಡ ಇಟ್ಟಿದ್ರು. ಅವರು ಕರೆದ್ರು, ಬಾ ಇಲ್ಲಿ ಮಣಿಪಾಲ್ ಸೆಂಟ್ರಲ್ ಶೂಟಿಂಗ್ ನಡೀತದೆ ಬಾ ಅಂತ. ನಾನು ಹೋದ ತಕ್ಷಣ ಎಲ್ಲ ಜೂನಿಯರ್ಸ್ಗಳೆಲ್ಲ ಅಲ್ಲಿ ಕಳಿಸೋ ಇಲ್ಲಿ ನಿಲ್ಸೋ ಒಂದು ನಮ್ಗೆ ಕೆಲಸ ಕೊಟ್ಬಿಟ್ರು, ನಾವು ಡೈರೆಕ್ಟರ್ ಆಗ್ಬಿಟ್ಟು ಮುಗ್ದಾಯ್ತು, ಆಯಿತು ನನ್ನ ಕತೆ, ಇನ್ನೇನು ಮುಗ್ದಾಯ್ತು ನಂದು ಅನ್ಕೊಂಡು ನಾನು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅವತ್ತೊಂದು ಸಲ ಕ್ಲಾಪ್ ಕೊಟ್ಟರು ಸಡನ್ನಾಗಿ. ಅವನು ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಇನ್ನೊಬ್ಬ ಏನು ಮಾಡಿದ್ದಾನೆ. ಸೊ ಸಡನ್ಲಿ ಏನು ಅವ್ನಿಗೆ ಹೆಲ್ತ್ ಅಪ್ಸೆಟು ಸಮಥಿಂಗ್ ಸ್ಟಮಕ್ ಇದೇನಾಯಿತು, ಅವ್ನು ಹೋದ, ನನಗೆ ಕ್ಲಾಪ್ ಕೊಟ್ಟರು. ನಮ್ಗೆ ಫಸ್ಟ್ ಆಫ್ ಆಲ್ ಕ್ಲಾಪ್ ಕೊಟ್ಟಿದ್ದಾರೆ, ಲಿಫ್ಟ್ ಓಪನ್ ಇದೆ, ವಿಷ್ಣು ಸರ್ ಒಳಗಡೆ ಬರ್ತಾರೆ, ಬಂದ ತಕ್ಷಣ ಲಿಫ್ಟ್ ಕ್ಲೋಸ್ ಆಗುತ್ತೆ. ಆವಾಗಿನ ಲಿಫ್ಟ್ ಬೇರೆ, ಈಗಿನ ಲಿಫ್ಟ್ ಇದೆ ಬೇರೆ ನಿಮಗೆ. ಸೊ ಅಷ್ಟರಲ್ಲಿ ನೀವು ಓಪನ್ ಆಗಿಸಿ, ಅಷ್ಟರಲ್ಲಿ ಇವು ಸ್ಟಾರ್ಟ್ ಕ್ಯಾಮ್ರಾ ಅಷ್ಟೇ ಕ್ಲಾಪ್ ಹೊಡೆದ್ಬಿಟ್ಟು ನಂಬರ್ 8 ಬರಬೇಕು. ನಮ್ಗೆ ಅದು ಗೊತ್ತೇ ಇಲ್ಲ ಫಸ್ಟ್ ಆಫ್ ಆಲ್. ನನಗೆ ನೋಡಿದ್ದೆ ನಾನು, ಅಂದ್ರೆ ಅಲ್ಲಿ ಬೆಳಿಗ್ಗೆಯಿಂದ ನೋಡಿದ್ನಲ್ಲ, ಸಡನ್ ಆಗಿ ಕೊಟ್ಟರು. ಸರಿ ಓಕೆ ಅಂದ್ಬಿಟ್ಟು ನಾವು ಇಟ್ಕೊಂಡ್ವಿ, ಕೈ ಎಲ್ಲ ನಡುಗ್ತಾ ಇತ್ತು, ಹಿಂಗೆ ಇಟ್ಕೊಂಡ್ವಿ. ರಾಜನ್ ಅವ್ರ ಕ್ಯಾಮ್ರಾ ಅನ್ನೋದು. ಸೊ ಸಡನ್ಲಿ ವಿಷ್ಣು ಸರ್ ಒಳಗಡೆ ಬರ್ತಾರೆ, ಕ್ಲಾಪೇ ಹೊಡೆದಿಲ್ಲ, ಕ್ಲೋಸ್ ಆಗೋಯ್ತು ಲಿಫ್ಟು, ಕ್ಲಾಪೇ ಹೊಡೆದಿಲ್ಲ. ನಾನು ಓಹೋ ಓಡಿಸ್ಕೊ ಬಂದ್ರು ನನ್ನ, ಅಂದ್ರೆ ಕ್ಲಾಪ್ ಇಸ್ಕೊಂಡು ಯಾವನೇ ನನ್ನ ಮಗ ಯಾವನ ಕೊಟ್ಟ ಹೇಳ್ಕೊಂಡು ಅಲ್ಲಿಂದ ಓಡ್ದವನು ಫಸ್ಟ್ ಇಯರ್ PC ಓದಕ್ಕೆ ಹೋಗ್ಬಿಟ್ಟೆ. ಕರಿಯ ಹೆಂಗ್ ಸೃಷ್ಟಿ ಆಯ್ತು ಅಂತ ಹಾಗಾದ್ರೆ ಇಷ್ಟೆಲ್ಲ ಬರೀ ನೆಗೆಟಿವ್ಗಳೇ. ಹೌದು, ಅಷ್ಟು ಪ್ರಾಬ್ಲಮ್ ಆಗಿ ಹೋಗಿ ಅವಾಗ ಹೇಳ್ದೆ ಅಲ್ಲಿ ಹುಡುಗರು, ನಾನು ಕುಚ್ಕೊಳ್ಳೋದೇನೋ ಈ ಊರುಗಳಲ್ಲೂ ಕತೆ ಹೇಳ್ತೀವಿ ಗೊತ್ತಾ ನಾವು ಹಳ್ಳಿಗಳ ಕಡೆ. ಹಂಗಿತ್ತು ಹಿಂಗಿತ್ತು ಅಂತ. ಓದೆ ಏನು ವಿಷ್ಣುವರ್ಧನ್ ಅವ್ರಿಗೆ ಕ್ಲಾಪ್ ಹೊಡೆದು ಬಂದೆ ಕಣೋದು. ಓಹೋ ಏನ್ ಕ್ಲಾಪ್ ಹೊಡೆದ್ಬಿಟ್ನಂತೆ, ಬರೀ ಸುಳ್ಳು ಹೇಳ್ತಾನೇನೋರು. ನಾನು ರಿಯಲ್ ಆಗಿ ಹೋಗಿ ಹೇಳುವೆ, ನನ್ನ ಸುಳ್ಳು ಅನ್ನೋರು ಮುಂಡೆ ಮಕ್ಕಳು ನಮ್ಮ ಊರುಗಳು ಯಾರು ನಂಬ್ತಿರ್ಲಿಲ್ಲ. ಅಂಬರೀಷ್ ಅಣ್ಣ ಹೋಗಿ ಕೈ ಕೊಟ್ಟಕ್ಕಲ್ಲ, ಅಂಬರೀಷ್ ಅಣ್ಣ ಬೈದ ಪಾರ್ಟಿ ಅಂದ್ರೆ, ಏನಿವ್ನ ಸೇರಿಸ್ಬಿಡ್ತಾನೆ ಅಟ್ಟಿ ಒಳಕ್ಕೆ ಬಾಲ ಅಂದ್ಬಿಟ್ಟು, ಇವನು ಅನ್ನೋರು. ವಿಷ್ಣುವರ್ಧನ್ ಅವರು ಕ್ಲಾಪ್ ಹೊಡೆದಕ್ಕಲ್ಲ ಅಂದ್ರೆ ಓಲೋ ಯಾರು ನಂಬ್ತಿರ್ಲಿಲ್ಲ. ಸಖತ್ ಡಿಸ್ಪೆಕ್ಟ್ ಆಗ್ಬಿಟ್ಟು ಮತ್ತೆ ಸೆಕೆಂಡ್ ಇಯರ್ PC ಎಕ್ಸಾಮ್ ಬರ್ದ್ಬಿಟ್ಟು ಫೇಲೋ ಪಾಸೋ ಗೊತ್ತಿಲ್ಲ, ಓಡ್ ಬಂದೆ. ನಾನು ಹೇಳಿ ಬಂದೆ ಫೇಲು, ಯಾಕೆಂದ್ರೆ ನನಗೆ ಮೂಡೇ ಇರಲಿಲ್ಲ. ನನಗೆ ಅಲ್ಲಿಂದ ಬಂದಿದ್ದೆ ಇದು ಸೆಕೆಂಡ್ ಇಯರ್ PU ಎಕ್ಸಾಮ್ ಬರೋದು ಬಂದವನು. ನಾನು ಕರಿಯರ್ ಸಿನಿಮಾ ಮಾಡ್ಬಿಟ್ಟೆ ಮತ್ತೆ ಊರಿಗೆ ಹೋಗಿದ್ದು. ಅಲ್ಲಿವ್ರಿಗೆ ಊರಿಗೆ ಹೋಗಿಲ್ಲ. ನಾನು ಕರಿಯರ್ ಸಿನಿಮಾ ಡೈರೆಕ್ಟ್ ಮಾಡೇ ಹೋಗಿದ್ದು ಊರಿಗೆ. ನಾನು ಡೈರೆಕ್ಟ್ ಮಾಡಿದೆ, ಊರಿಗೆ ಹೋಗಿಲ್ಲ ನಾನು. ಸೊ ಆವಾಗ ನೆನಪತ್ತು ನನಗೆ ಅಷ್ಟು ಇದರಲ್ಲಿ. ಯಾವಾಗ ಕರಿಯರ್ ಸಿನಿಮಾ ರೆಡಿ, ಸೊ ರಿಲೀಸು ಹಿಂದಿನ ದಿನ ರಿಲೀಸ್, ನಾಳೆ ರಿಲೀಸು, ಹಿಂದಿನ ದಿನ ಟಿಕೆಟ್ ಇಶ್ಯೂ ಮಾಡ್ತಾರೆ ಮಂಡ್ಯದಲ್ಲಿ. ಏನು ಜನ ಫೋನ್ ಮಾಡಿ ಹೇಳ್ತಾರೆ ನನಗೆ, ಚಾಪೆ ಹಾಸ್ಕೊಂಡು ಮಲ್ಗಿಯಾರೆ ಟಿಕೆಟ್ ತಗೊಳಕ್ಕೆ, ಇದು ಹಾಸ್ಕೊಂಡು ಮಲ್ಗಿಯಾರೆ, ಏನು ಬೆಂಗಳೂರೆಲ್ಲ ಸೋಲ್ಡ್ ಔಟ್ ಟಿಕೆಟು ಅಂತ. ನಾನು ಕಪಾಲಿ ಥಿಯೇಟ್ರ್ ಮುಂದೆ ಹೋಗಿ ನಿಂತ್ಕೊಂಡು ನೋಡ್ತಾ ಇದ್ದೆ. ಅಬ್ಬಾ ಏನು ಮಾಡಿದ್ದೀನಿ ನಾನು, ನನಗೆ ಗೊತ್ತಿಲ್ಲಲ್ಲ, ಏನೋ ಮಾಡಿದೆ ನಾನು. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ನಾನು ಮಾತ್ರ ಯಾವತ್ತೂ ಅಷ್ಟೇ, ನಾನು ತಿರುಗಿ ಹಿಂದಿನ ನನ್ನ ದಾರಿ ನಾನು ನೋಡ್ತೀನಿ ಖಂಡಿತವಾಗ್ಲೂ. ಸಮಥಿಂಗ್ ಪ್ರಾಬ್ಲಮ್. ಯಾಕಂದರೆ ನಾವು ಬಂದಿದ್ದ ದಾರಿ ಫಸ್ಟ್ ಆಫ್ ಆಲ್ ನೋಡಿದ್ರೆ ನಾವು ಫ್ಯೂಚರಲ್ಲಿ ಬೆಳೆಯೋಕ್ಕೆ ಸಾಧ್ಯ. ನಾವು ಹಿಂದೆ ಯಾರನ್ನೂ ನೋಡದೆ, ಯಾರನ್ನೂ ಕೇರ್ ಮಾಡದೆ ಹೊಂಟೋಗ್ಬಿಟ್ರೆ ಕಷ್ಟ. ಹಂಗನ್ಬಿಟ್ಟು ಈ ಹೇಳಿಕೆಗಳು, ಈ ಮಾತಾಡೋರ್ನೆಲ್ಲ ಕೇಳಿಸ್ಕೊಳ್ಳೇಬಾರ್ದು. ಸೊ ಆ ರೀತಿಲಿ ಬಂದವ್ರು ನಾನು. ಆರಂಭ ಮಾಡಿ ಬೆಳವಣಿಗೆ ಆಗ್ತಾನೆ ಹೋಗ್ತಾನೆ ಇದೆ. ಸೊ ಆ ಸಂಭ್ರಮದ ಕ್ಷಣಗಳ ಖುಷಿಯಲ್ಲೇ ಒಂದು ಪುಟ್ಟ ಗಿಫ್ಟ್. ಅಯ್ಯೋ ಥ್ಯಾಂಕ್ ಯು. ಇದೇನಿದು, ಯಾಕೆ ಭಯ ಹುಟ್ಟಿಸ್ತಾ ಇದ್ರಿ ಎಲ್ಲ ನೀವು? ಇಲ್ಲ, ಯಾರು ಬಾಂಬ್ ಅಂತ ತಂದಿಲ್ಲ, ತೆಗೆದು ನೋಡುವುದು ಭಯ ಹೋಗ್ಲಿ ಅಂತ ನನಗೆ ನಮ್ಮ ಗುಲ್ಬರ್ಗ ಮೇಡಮ್ ಬೇರೆ ಏನೋ ಕೊಟ್ಟರು, ಗಣೇಶನ್ ಕೊಟ್ಟರು, ನೀವು ಯಾಕೋ ಸಿರ್ಸಿಯವ್ರೇನೋ. ಅಲ್ಲ, ಮೊದಲೇ ವಿಘ್ನ ನಿವಾರಕರಾಗಿ ಕೊಟ್ಬಿಟ್ಟಿದ್ದಾರೆ ಅವ್ರು, ಎಲ್ಲ ವಿಘ್ನ ನಿವಾರಣೆ ಯಾವುದು ಬರಲ್ಲ ಬಿಡಿ. ಐ ಥಿಂಕ್. ಬಟ್ ಇದೇನು ಎಲ್ಲ ತುಂಬ ಕ್ಯೂರಿಯಾಸಿಟಿ, ತುಂಬ ಇದು ಮಾಡ್ತೀರಾ? ಇಲ್ಲ, ಐ ಥಿಂಕ್ ನಾನಾಗಿ ಸಾಮಾನ್ಯವಾಗಿ ಹೆಣ್ಮಕ್ಳು ಕೂಡ ಗಿಫ್ಟ್ ಗೆಸ್ಟ್ ಮಾಡೋಕ್ಕಾಗಲ್ಲ. ಹಾಗಾದ್ರೆ ತುಂಬಾ ಗಿಫ್ಟ್ ಬಂದಿದೆ. ಇಲ್ಲಪ್ಪ, ಥ್ಯಾಂಕ್ಸ್, ಸೋ ನೈಸ್. ಇಷ್ಟ ಆಯ್ತಾ? ಸೋ ಗುಡ್.
ಇಷ್ಟ ಆದ್ಮೇಲೆ ತಿನ್ಬೇಕು. ನಂಗೆ ತುಂಬಾ ಇಷ್ಟ ಆಕ್ಚುಲಿ ಇದು ತುಂಬಾ ಇಷ್ಟ ಅಂದ್ರೆ ತೆಗಿರಿಯಾಗಿದ್ರೆ ಏನಿದೆ ಅಂತ ತೋರಿಸ್ಬೇಕು ಮೊದ್ಲು ಅವ್ರಿಗೆ. ಅಲ್ಲ ಕೇಕ್, ಯಾವ ಕೇಕ್? ಹನಿ ಕೇಕ್ ಯಾಕೆ ಅಷ್ಟೊಂದು ಇಷ್ಟ ನಿಮ್ಗೆ? ನನಗೆ ಭಾಳ ಇಷ್ಟ. ನಾನು ಶೂಟಿಂಗ್ ಸ್ಪಾಟಲ್ಲಿ ಊಟ ಮಾಡಲಿಲ್ಲ ಅಂದರೆ ಇದು ಮಾಡಲಿಲ್ಲ ಅಂದರೆ ಕೇಕ್ ತಿನ್ನೋದು ತುಂಬ ಇಷ್ಟ. ಅಂತಲ್ಲಿ ಈ ಕೇಕ್ ಅಂತೂ ತುಂಬ ತಿಂತಾ ಇದೆ. ಯಾವಾಗ ನೋಡಿ ಬಾಯಿ ನೀರೆಲ್ಲ ಬರ್ತಾ ಇದೆ ಆ ಥರ. ನಾನು ಈಗ ತಿನ್ನಲ್ಲ. ರಿಯಲಿ ಐ ಲೈಕ್ ಸೋ ಮಚ್. ಇಲ್ಲ ತಿಂತೀನಿ, ಆಮೇಲೆ ಎಲ್ಲ ನೋಡ್ತಾ ಇರ್ತಾರೆ ಇಲ್ಲ ಖಂಡಿತ ತಿಂತೀನಿ. ನನಗೇನು ಆ ಥರದ್ದು ಯಾವುದು ಇದಿಲ್ಲ, ತಿಂತೀನಿ ಆರಾಮಾಗಿ ಕುಡ್ಕೊಂಡು 3 ತಿಂತೀನಿ. ಓ ಅಂದ್ರೆ ಇಲ್ಲಿ ತಿಂದ್ರೆ 6 ಜನರ ಜೊತೆ ಶೇರ್ ಮಾಡ್ಬೇಕಾಗುತ್ತೆ. ಇಲ್ಲ ಇರೋದು 3, ನೀವು 6 ಜನ ಇದ್ದೀರಿ, ಅರ್ಧ ಹೋಗ್ಬಿಟ್ರೆ ನಿಮ್ಗೆ ಹೊಂಟೋಯ್ತದೆ, ನಮ್ಗೆ ಮಿಕ್ಕದು. ಅದಕ್ಕೆ ಇಲ್ಲ ಇದನ್ನ ಕ್ಲೋಸ್ ಮಾಡ್ಕೊಂಡು ಇಟ್ಕೊಬಿಡ್ತೀನಿ. ನಮ್ಮನೆ ತಿನ್ಬೇಕು. ಇಲ್ಲ ಇದು ಏನಾಗ್ಬಿಡ್ತದೆ ಅಂದ್ರೆ ಸುವರ್ಣ ಗರ್ಲ್ಸ್ ರೂಲ್ ಅದು. ನಮ್ ಜೊತೆ ಕೂತಿರೋ ಗೆಸ್ಟ್ ತಿನ್ಲೇಬೇಕು. ಇಲ್ಲ ಇದು ತಿಂದ್ರೆ ಎಲ್ಲರೂ, ಯಾಕಂದ್ರೆ ಏನೇ ಬಂದ್ರು ಹಂಚ್ಕ ತಿನ್ನು ದೇವ್ರೆ ಅಂತ ಹೇಳೋರು ಫಸ್ಟ್ ಆಫ್ ಆಲ್. ಅಂತದ್ರಲ್ಲಿ ಹಂಚಕ್ ಹೋದ್ರೆ ನಿಮ್ಗೆ ಹೋಗ್ಬಿಡ್ತದೆ, ನನಗೆ ಎಲ್ಲಿರೋದು. ಇನ್ನೂ ಒಂದು 10 ಬೇಕಾದ್ರೂ ತಂದು ಕೊಡ್ತೀವಿ. ಪ್ರೇಮ್ ಕೇಳೋದು ಹೆಚ್ಚ, ನಾವು ತಂದು ಕೊಡೋದು ಹೆಚ್ಚ. ಓಕೆ, ಪ್ರೇಮ್ ಅವ್ರ ಜೊತೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನ, ಇಂಟ್ರೆಸ್ಟಿಂಗ್ ಮಾತನಾಡೋದು ಬಾಕಿ ಇದೆ. ಅವರು ಹನಿ ಕೇಕ್ ತಿನ್ಲಿ, ಸ್ವಲ್ಪ ಬ್ರೇಕ್ ಬೇಕು ಅವರಿಗೆ. ನಾವು ಇನ್ನಷ್ಟು ಸಿಹಿಯಾದ ಮಾತನಾಡೋಣ ಈ ಪುಟ್ಟ ಬ್ರೇಕ್ ನಂತರ. ಈ ಪ್ರೀತಿ ಯಾಕೆ ಭೂಮಿ ಮ್ಯಾಲೆ